ಒಂದು ವೇಳೆ ಮದ್ದು ಅರಿಯುವಾಗ ಏನಾದರೂ ಹೆಚ್ಚು ಕಡಿಮೆ ಆದರೆ ತಟ್ಟ ಹೋಗಿ ಶೆಲ್ಟರ್ ತೊಳ್ತಿದ್ರೆ ಅಲ್ಲಿ 3 ಗವಿಗಳಿದ್ದಾವೆ. ಕಮಾನ್ ರೀತಿಯಾಗಿ ಕಾಣಿಸ್ತಾ ಇದೆಯಲ್ಲ. ಕರೆಕ್ಟ್, 3 ಇದಾವೆ ಅಲ್ಲಿ. ಇಲ್ಲ ಬೆಳೆದ ನೋಡಿ, ಇಲ್ಲ ಇದಲ್ಲ, ಅದಲ್ಲ ಒಳಗೆ ಇಲ್ಲಿ ಹಾಸ್ಗಲ್. ರೈಟ್ ರೈಟ್, ಗುಡ್ ಗುಡ್ ಗುಡ್. ಹಾಗೆ ಗೊತ್ತಾಯ್ತು ನೋಡಿ, ಅರ್ಧದ್ದಕ್ಕೆ ಚಿಹ್ನೆಗಳೆಲ್ಲ ಇದ್ದಾವೆ. ಹೌದಾ? ಹಾಗೆ ಹೀಗೆ ಎಲ್ಲ ಕಡೆಗೆ ಇದ್ದಾವೆ ಕಲ್ಲು. ಇಲ್ಲೊಂದು ಮತ್ತೆ ನೋಡ್ರಿ. ಓ ಕರೆಕ್ಟಾ? ಸರಿ ನೋಡಿ, ಇಲ್ಲೊಂದು ನೋಡಿ. ಇಷ್ಟು ಚಿಕ್ಕ ಚಿಕ್ಕ ಕಲ್ಲುಗಳು. ಹಾಂ, ಅರಿಲಿಕ್ಕೆ ಮದ್ದರಿಲಿಕ್ಕೆ ದೊಡ್ಡ ಇರುತ್ತೆ ಅಲ್ವಾ? ದೊಡ್ಡದು ಇರುತ್ತೆ. ಅಂದ್ರೆ ಶತ್ರು ಯಾವುದೇ ದಿಕ್ಕಿಗೆ ಬಂದ್ರೂ ಇದ್ ಮಾಡ್ಬೋದು. ಗನ್ನಿಡೋ ಪಾಯಿಂಟ್ ಕೂಡ ಚೇಂಜ್ ಆಗಿರುತ್ತೆ. ಲೆಫ್ಟ್ ರೈಟ್ ಸ್ಟ್ರೈಟ್ ದಿಕ್ಕು ಎಲ್ಲ ಚೇಂಜ್ ಆಗುತ್ತೆ. ನಿಮಗೆ ಇನ್ನೊಂದು ಕಡೆ ತೋರಿಸ್ತೀನಿ. Z+ ಅಂತ ಹೇಳ್ಕೊಂಡ್ಬಿಟ್ಟು ಯಾರು ರಾಜರಿಗೆ Z+ ರಕ್ಷಣೆ ಕೊಡ್ತಾ ಇದ್ರು. ಅದು ತೋರಿಸ್ತೀನಿ ಆ ಪ್ಲೇಸ್. ಹೌದಾ? ಅದ್ಭುತವಾಗಿದೆ. ಇಲ್ಲಿದ್ರೆ ಸೈನಿಕರು ಯಾರಿಗೂ ಹೊರಗಡೆ ಕಾಣಿಸ್ತಲೇ ಇರಲಿಲ್ಲ. ಗೊತ್ತಾಗೋದಿಲ್ಲ. ಹೂವಲ್ಲಿ ಕಾಣಿಸುತ್ತಲ್ಲ ನಂದಿನಿ, ಹೂವಲ್ಲಿ ಅಲ್ಲಿ ಕಾಣಿಸುತ್ತೆ ನೋಡು, ಮಬ್ಬಿನಲ್ಲಿ ಕಾಣಿಸುತ್ತಲ್ಲ, ಕುಡಚಾದ್ರಿ. ಕುಡಚಾದ್ರಿ ಪರ್ವತ. ಇದು ಸಹ್ಯಾದ್ರಿ ಶ್ರೇಣಿ. ಇದು ಸಹ್ಯಾದ್ರಿ ಬೆಟ್ಟ ಶ್ರೇಣಿ. ಇದು ಇವರಿಗೆ ತುಂಬ ಅನುಕೂಲ. ನಿಮಗೆ ಅಲ್ಲಿ ಬೆಟ್ಟ ನೋಡಿ, ಅಲ್ಲಿ ಆ ಬೆಟ್ಟ ಕಾಣಿಸ್ತಲ್ಲ. ಅಂದರೆ ಇದು ಇಲ್ಲಿ ನಿಂತಾಗ ಸಣ್ಣ ಬೆಟ್ಟ ತೋರುತ್ತಿದ್ದು, ದೊಡ್ಡ ಬೆಟ್ಟ ಅದು ಕರಗದ ಬೆಟ್ಟ ಅಂತ. ಇವತ್ತು ನಿಮ್ಮ ಬೆಂಗಳೂರಿನಲ್ಲಿ ಕರಗ ಆಚರಣೆ ಮಾಡುವಂಥದ್ದು ನಮ್ಮಿಂದ. ಕರಗ ಆರಂಭ ಆದದ್ದೇ ಇಲ್ಲಿ. ಕರಗದ ಧರ್ಮರಾಯ ಇರುವಂಥದ್ದು ಇಲ್ಲಿ, ಎಲ್ಲಿ ಕೂಡ ಇಲ್ಲ. ನಿಮ್ಮಲ್ಲಿ ಧರ್ಮರಾಯ ಇಲ್ಲ. ಧರ್ಮರಾಯ ಇರೋದು ಇಲ್ಲಿ. ತೋರಿಸ್ತೀನಿ, ಧರ್ಮರಾಯನ ಮೂರ್ತಿಯನ್ನು ಕೂಡ ತೋರಿಸ್ತೀನಿ ನಿಮಗೆ. ಗೊತ್ತಾಯ್ತಾ? ಅದು ಅಲ್ಲಿದ್ದು ಧರ್ಮರಾಯ. ಪ್ಲಾಂಟೇಶನ್ ಆಗ್ತಾ ಇದೆ ಅದು. ಆದ್ದರಿಂದ ಧರ್ಮರಾಯ ಬಂದು ಇಲ್ಲಿ ಕೂತಿದ್ದಾನೆ. ಅದು ಕರಗದ ಬೆಟ್ಟ ಹೋಗಿ ದರ್ಗದ ಬೆಟ್ಟ ಆಗಿ, ದರ್ಗದ ಬೆಟ್ಟದ ನಂತರ ಈಗ ಪ್ಲಾಂಟೇಶನ್ ಆಗ್ತಾ ಇದೆ. ಬನ್ನಿ, ಇದು ನಮ್ಮ ಕಥೆ. ಬನ್ನಿದು ಅದನ್ನು ಇದು ಆರ್ಮಿಚರ್ ಅಂತ ಹೇಳ್ಕೊಂಡು, ಇದು ಮದ್ದು ಅರಿಯುವಂಥ ಮನೆ, ಮದ್ದಿನ ಮನೆ. ಮದ್ದಿನ ಮನೆ. ಆಯ್ತಾ? ಬಂದೂಕುಗಳನ್ನ ಬಳಸ್ತಾ ಇದ್ರ ಇವರು? ಹೌದು, ಇವರು ಪೋರ್ಚುಗೀಸರು ಬಂದ ಮೇಲೆ ಬಂದೂಕು ನಮಗೆ ಸಪ್ಲೈ ಆಗ್ಲಿಕ್ಕತ್ತಿತ್ತು. ಡಚ್ಚರು, ಇಂಗ್ಲೀಷರು ಇವ್ರದ್ದೆಲ್ಲ ಸಹವಾಸ ಬಂದ ಮೇಲೆ ನಾವು ಬಂದೂಕುಗಳನ್ನು ಬಳಸ್ತಾ ಇದ್ವಿ. ಇಲ್ಲಿ ಅಲ್ಲಿ ನೀರು ಅದು ಆ್ಯಕ್ಚುಲಿ ತಿಜೋರಿ ಪ್ಲೇಸು ಅಂತ ಹೇಳ್ತಾರೆ. ನನಗೆ ಹಾಗೆ ಅನಿಸೋದಿಲ್ಲ, ತೋರಿಸ್ತೀನಿ ನಿಮಗೆ. ಅಲ್ಲಿಂದ ನೀರು ಸಪ್ಲೈ ಇಲ್ಲಿಗೆ ಆಗ್ತಾ ಇತ್ತು ಅಂತ. ಅವರು ಇದನ್ನು ಅರಿತಾ ಇದ್ರಲ್ಲ, ಮದ್ದು ಅರಿತಾ ಇದ್ರಲ್ಲ. ಒಂದು ವೇಳೆ ಮದ್ದು ಅರಿಯುವಾಗ ಏನಾದರೂ ಹೆಚ್ಚು ಕಡಿಮೆ ಆದರೆ ತಟ್ಟ ಹೋಗಿ ಶೆಲ್ಟರ್ ತೊಳ್ತಿದ್ರೆ ಅಲ್ಲಿ 3 ಗವಿಗಳಿದ್ದಾವೆ. ಕರೆಕ್ಟ್, 3 ಇದ್ದಾವೆ ಅಲ್ಲಿ. ಆ ಕಡೆಂದು ಅಲ್ಲೊಂದು 3 ಇದ್ದಾವೆ. ಗೊತ್ತಾಯ್ತಾ? ಏನು ಅಲ್ಲೋಗಿ ಏನು ಮಾಡ್ತಾ ಇದ್ರು? ಶೆಲ್ಟರ್, ಜಸ್ಟ್ ಟೇಕಿಂಗ್ ಶೆಲ್ಟರ್, ಬಚ್ಚಿಟ್ಕೊಳ್ಳೋದು. ಬ್ಲಾಸ್ಟ್ ಆಗದ ಅಂತ ಒಂದು ಇದು ಬಂದರೆ ಪಟ್ಟ ಬಚ್ಚಿಟ್ಕೊಳ್ತಿದ್ರು. ಅನ್ಸುತ್ತೆ ಎಷ್ಟೇ ಸೇಫ್ಟಿ ತಗೊಂಡ್ರೆ ಮಿಸ್ ಆಗೋ ಚಾನ್ಸಸ್ ಇರುತ್ತಲ್ಲ ಆವಾಗ. ಮದ್ದರಿಯ ಕಲ್ಲು ಅದೇನು ಅಲ್ಲಿದ್ದಾವೆ, ನೀವು ಹುಡುಕಿದ್ರೆ ಸಿಗುತ್ತೆ, ಕರೆಕ್ಟಾಗಿದ್ದಾವೆ. ಸ್ಟಾರ್ಟ್ ಆಗತ್ತೆ ಇದ್ರದ್ದು. ಗೊತ್ತಾ? ಇಲ್ಲಿ ಹೀಗೆ ಅಂದರೆ ಇದು ಎಂಟ್ರಿ ಆಗಲಿಕ್ಕೆ, ಅಂದರೆ ಇದೊಂದು ಚಾವಡಿ ಇದ್ದಂಗೆ. ಇದು ಒಳಗೆ ಮನೆ. ನಾವು ಯಾವಾಗಲೂ ಇದನ್ನು ನೋಡ್ತೀವಿ ನಾವು, ಆದರೆ ಆ ಕಟ್ಟಡದ ಸ್ವರೂಪವನ್ನು ನೋಡ್ಬೇಕು ಯಾವಾಗಲೂ. ಹೌದು, ಗೊತ್ತಾಯ್ತಾ? ಅವಾಗ ಒಂದು ಅಂದಾಜು ಬರುತ್ತೆ. ಹೌದು, ಇಲ್ಲಿ ಎಂಟ್ರಿ, ಇಲ್ಲಿ ಹೊರಗಡೆ ಹೋಗೋದು ಅಂತ ಹೇಳಿ. ನೋಡಿ, ಇಲ್ಲೇ ಬರುತ್ತೆ ನೋಡಿ. ಹೌದಾ? ಅಂದ್ರೆ ಒಂದು ಕೋಟೆ ಮಾಡಿದ್ರೆ ಕೋಟೆ ಒಳಗಡೆ ಎಲ್ಲಾ ತರದ ಚಟುವಟಿಕೆಗಳು ನಡೀತಾ ಇರುತ್ತೆ. ಯಾವುದು ಕೂಡ ಕಮ್ಮಿ ಮಾಡ್ಕೊಳ್ಳೋದಿಲ್ಲ ಅವರು. ಒಂದು ಅರಮನೆ ಕಟ್ಕೊಂಡಿರಲ್ಲ, ಅಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿರ್ತಾರೆ ಅನ್ನೋದನ್ನ ನಾವಿಲ್ಲಿ ನೋಡಿದ್ರೆ ಒಂದು ಐಡಿಯಾಸ್ ಬರ್ತಾ ಇದೆ. ಹೌದು. ಕಲ್ಲ ಅಲ್ಲ, ತೋರಿಸ್ತೀನಿ. ಇಲ್ಲೇ ಇದ್ದಾವೆ ಎಲ್ಲ. ಇದಾಗಿದೆ ಈಗ. ಇಲ್ಲ ಬೆಳೆದ ನೋಡಿ, ಇಲ್ಲ ಇದಲ್ಲ, ಅದಲ್ಲ ಒಳಗೆ ಹಾಸ್ಗಲ್. ರೈಟ್ ರೈಟ್, ಗುಡ್ ಗುಡ್ ಗುಡ್. ಹಾಗೆ ಗೊತ್ತಾಯ್ತು ನೋಡಿ, ಅರ್ಧದ್ದಕ್ಕೆ ಚಿಹ್ನೆಗಳೆಲ್ಲ ಇದ್ದಾವೆ. ಹೌದಾ? ಹಾಗೆ ಹೀಗೆ ಎಲ್ಲ ಕಡೆಗೆ ಇದ್ದಾವೆ ಕಲ್ಲು. ಇಲ್ಲೊಂದು ಮತ್ತೆ ನೋಡ್ರಿ. ಕರೆಕ್ಟಾ? ಸರಿ ನೋಡಿ, ಇಲ್ಲೊಂದು ನೋಡಿ. ಇಷ್ಟು ಚಿಕ್ಕ ಚಿಕ್ಕ ಕಲ್ಲುಗಳು. ಅರಿಲಿಕ್ಕೆ ಮದ್ದರಿಲಿಕ್ಕೆ ದೊಡ್ಡ ಇರುತ್ತೆ ಅಲ್ವಾ? ದೊಡ್ಡದು ಇರುತ್ತೆ.
ರೆಡಿ ಮಾಡೋದು, ಕೂತ್ಕೊಂಡು ರೆಡಿ ಮಾಡ್ಕೊಂಡು ಸಣ್ಣ ಸಣ್ಣ ಕೆಲಸಗಳಲ್ಲ, ಸಣ್ಣ ಸಣ್ಣ ಕೆಲಸಗಳನ್ನೆಲ್ಲ ಮಾಡೋದು. ಓಕೆ. ಇದು ಮಧ್ವರಿಯುವ ಮನೆ ಅರಚಿರ್ಸು ಅಂತ ಹೇಳ್ತಾರೆ. ನೋಡಿ ನೋಡಿ ಇಲ್ಲಿ. ಪ್ರತಿ ಒಂದು ಕಲ್ಗಳಿದೆ. ಇದು ಅನಗತ್ಯವಾಗಿ ಮಾಡೋದಲ್ಲ ಯಾವಾಗಲೂ. ಈಗ ಇಲ್ಲಿದೆ, ಹೀಗೆ ಇಲ್ಲೂ ಇದೆ, ಎಲ್ಲ ಕಡೆಗುಂಟು. ಹೋಗೋಣ. ಹಾಗಾದ್ರೆ ಯಾವಾಗ್ಲೂ ರೆಡಿ ಇರ್ತಾ ಇತ್ತು, ಇದ್ದಕ್ಕೆ ರೆಡಿಯಾಗಿ ಇರಲೇಬೇಕು. ಇವತ್ತಿನ ಶಾಂತ ವಾತಾವರಣ ಅಲ್ಲಮ್ಮ ಅದು. ಯಾವಾಗ ನೋಡಿದ್ರು ಕೂಡ ಎಷ್ಟೊತ್ತಿಗೆ ಯುದ್ಧ ಬರುತ್ತೆ ಅಂತ ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ವಿ ಕ್ಯಾನಾಟ್ ಪ್ರೆಸ್ಯೂಮ್ ಇಟ್. ಎಟ್ ಎನಿ ಟೈಮ್ ಇದಾಗ್ಬೋದಾಗಿತ್ತು. ನಾವಿವಾಗ ಹಿಂಗೆ ಹೋಗೋದಾ? ಏನೋ ಎಂಟ್ರೆನ್ಸ್ ಇದೆಯಲ್ಲ ಈ ಕಡೆಗೆ, ತೋರಿಸ್ತೀನಿ ಅಂಥವು ಹೇಗೆಲ್ಲ ಇತ್ತು. ಅದು ಕೂಡ ಒಂದು ಇದು ಯಾವುದು ಬಾಗ್ಲ, ದ್ವಾರ ಬಾಗ್ಲ ಅಲ್ಲ, ಕೊತ್ತಲು. ಓಕೆ, ಹೇಳಿದ್ನಲ್ಲ ಕೊತ್ತಲು ಅಂತ. ಈ ಕೋಟೆಗೆ ಒಂದೇ ಎಂಟ್ರೆನ್ಸಾ ಸರ್? ಓಹ್, ಒಂದೇ ಎಂಟ್ರೆನ್ಸ್. ಆ ಕಡೆಗೆ 4 ಎಂಟ್ರೆನ್ಸ್ ಇದೆಯಲ್ಲ, ಇದು ರಿಸರ್ವ್. ನಾ ಹೇಳ್ತಾ ಇದ್ದದ್ದು ಇದು ರಿಸರ್ವ್. ಏನು ಇದು ಖಜಾನೆ, ಅಮೂಲ್ಯವಾದ ವಸ್ತುಗಳು, ಅರಮನೆ, ಕಡತಗಳು ಇರ್ತಕ್ಕಂಥ ಪ್ಲೇಸ್ ಇದು. ಓಕೆ, ಆಗ ಸೇಫ್ಟಿ ಮುಖ್ಯ. ಸೇಫ್ಟಿ ಇದು ಅಷ್ಟೇ. ಒಂದೇ ಎಲ್ಲಾ ಕಡೆ ಹೋದ್ರು ಕೂಡ ಇಲ್ಲಿ ಹೋಗಬಾರ್ದು ಅಂತ. ಓಕೆ, ಇಲ್ಲೊಂದು ಸ್ವಲ್ಪ ಕೋಟೆ ಮಾದರಿಗಳನ್ನ ನಾವು ನೋಡ್ಬೋದು. ಹೌದು, ಸ್ವಲ್ಪ ಸ್ವಲ್ಪ ಉಳ್ಕೊಂಡಿದೆ. ತೋರಿಸ್ತೀನಿ. ಅಲ್ಲಿ ನಿಲ್ಲುವಂತ ಕಮಾನ್ ಶೈಲಿ. ನಮ್ಗೆ ಇದು ಸಮತಟ್ಟಾಗಿತ್ತಾ ಅಥವಾ ಹಿಂಗೆ ಉಬ್ಬು ತಗ್ಗಾಗಿತ್ತಾ? ಇದು ಇತ್ತು, ಇದು ಹೀಗೆ ಇತ್ತು. ಮಾಡಬೇಕಲ್ಲ ಸೈನಿಕರಿಗೆ ಬೈಠಕ್ಕೆಲ್ಲ ಮಾಡಬೇಕಲ್ಲ, ಮತ್ತೆ ಕಮಾಯಿ ಮಾಡೋದು ಬೇಡವಾ? ತರಬೇತಿ, ಅವ್ರ ಟ್ರೈನ್ ಅಪ್, ವಾರ್ಮ್ ಅಪ್, ಇಲ್ಲಿ ವಾರ್ಮ್ ಅಪ್ ಮಾಡ್ಕೊಳ್ಳಿ ಇಲ್ಲಿ ಮಾಡ್ತಾ ಇದ್ರು. ಆಮೇಲೆ ಮನೆಗಳಿದ್ದು ಅವ್ರಿಗೆ, ಮನೆಗಳು ಬೇಕಲ್ಲ, ಒಂದು ಸಂಸಾರ ಇತ್ತಲ್ಲ ಅವ್ರಿಗೆ, ಅಲ್ಲ ಬದುಕಂತಿರ್ತಾರಲ್ಲ ಹಾಗೆ. ಹೌದು. ಇಲ್ಲಿ ನವಿಂಗ ಮೇಲೆ ಹೋಗ್ತೀವಾ? ಅದು ಟ್ರೆಜರಿ ಅಂತ ಹೇಳ್ತಾ ಇದ್ರು. ಓ, ಇದು ಈ ಪ್ಲೇಸ್ ಅಲ್ಲಿ ಮೇಲೆ ಇದು ಇದಾ? ಈ ತರ ಒಂದು ರೀತಿಯಾಗಿ ಬಾವಿ ತರ ಇದೆಯಲ್ಲ. ಅದಕ್ಕೆ ನಾನು ಟ್ರೆಜರಿ ಅಲ್ಲ, ನೀರು ತಗೊಂಡು ಹೋಗ್ಲಿಕ್ಕೆ, ನೀರು ಇಲ್ಲಿ ಸಂಗ್ರಹ ಇರಬೇಕಲ್ಲ, ಅದಕ್ಕೆ ಮದ್ದರಿಲಿಕ್ಕೆ, ಅದಕ್ಕೋಸ್ಕರ ಇದು ಅಂತ ನನ್ನ ಒಪಿನಿಯನ್. ಟ್ರೆಜರಿ ಅಂತ ಹೇಗೆ ಹೇಳ್ತಾರೆ? ಏನಪ್ಪ ಹೇಳ್ತಾರೆ ಅಂತ ಕೆಲವರೆಲ್ಲ ಸಂಶಯ ಪಟ್ಟರು. ನಾನು ಮಾತ್ರ ಅದಲ್ಲ, ಇದು ಕವರ್ಡ್, ಇದು ಕವರ್ಡ್ ಆಗಿತ್ತು. ಕವರ್ ಆಗಿತ್ತು ಅಂತ ಅನ್ಕೊಂಡಿದ್ದೀನಿ. ಅಂದ್ರೆ ಬಾವಿ ಕವರ್ ಆಗೋದು ತುಂಬಾ ರೇರು. ಅದರಿಂದ ಅವರು ಆಗಿರ್ಲಿಕ್ಕೂ ಸಾಕು, ಆಗದಿರ್ಲಿಕ್ಕೂ ಸಾಕು. ಅಂದ್ರೆ ಕನ್ಫ್ಯೂಷನ್ ಇದೆ, ಖಜಾನೆ ಅಥವಾ ಖಜಾನೆ ಇಡ್ತಾ ಇರೋದು ಅಥವಾ ನೀರಿರುವಂಥದ್ದು ಅಂತ. ಫುಲ್ ಕವರ್ ಆಗಿತ್ತಾ? ತೋರಿಸುತ್ತೆ ಕವರ್ ಆಗಿರ್ತಕ್ಕಂಥದ್ದು. ಆದ್ರಿಂದ ಒಂದ್ಸಲ ಸಂಶಯ ಬರುತ್ತೆ ನಮಗೆ, ಖಜಾನೆ ಇರಬಹುದು ಅಂತ. ಅದು ನೋಡ್ರಿ, ವೀಕ್ಷಣ ಅಲ್ಲಿ ಕಾಣಿಸುತ್ತಲ್ಲ, ಏನದು? ವೀಕ್ಷಣ ಗವಿ. ಎಲ್ಲ ಕಡೆಗೂ ಬಂದೂಕುಗಳಿದ್ದು ಅಂತಲಿಕ್ಕೆ ಸಾಕ್ಷಿ. ಅಲ್ಲೇ ಆ ವೀಕ್ಷಣಾಯುಗಳಿಂದ ಬಂದೂಕನ್ನು ಇಟ್ಟು ಗುರಿ ಇಟ್ಟು ಹೊಡಿತಿದ್ರು. ಹಾಗಾದ್ರೆ ಈ ತರ ಫುಲ್ ಕವರ್ಡ್ ಆಗಿತ್ತು ನೋಡಿ. ಸೈನಿಕರು ನೀವು ಹೇಳ್ತಾ ಇದ್ರಲ್ಲ ಅವಾಗ, ಏನಂತ ಬಿಸಿಲು ಬರ್ತಾ ಇತ್ತು, ಮಳೆ ಬರ್ತಾ ಇತ್ತು, ಅವ್ರಿಗೂ ರಕ್ಷಣೆ ಬೇಡವಾ? ಯಾಕಂದ್ರೆ ಅವರೇ ಕಾಯಕ್ಕಿದ್ದವರು. ಅದಕ್ಕಿಂತ ಇನ್ನೊಂದಿದೆ, ಇಲ್ಲಿ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ಇಲ್ಲಿ 1.5 ಫೀಟು ಅಗಲ ಉಂಟು, ಅಲ್ಲೆಲ್ಲ ಬಿಟ್ಟಂಥದ್ದು. ಏನದು? ಅಲ್ಲೆಲ್ಲಿ ಬಿಟ್ಟಿದ್ದಾರೆ ನೋಡ್ರಿ, ಕಿಂಡಿ ಬಿಟ್ಟಿದಾರಲ್ಲ, ಖಾಲಿ ಇದೆಯಲ್ಲ ಅಲ್ಲಿ ಜಾಗ, ಅದೇನು? ಕಲ್ಲಿದ್ದು. ಅದು ಕಲ್ಲಿದ್ದು, ಕಲ್ಲಿತ್ತು. ಕಲ್ಲುಗಳು ಎತ್ತರದಲ್ಲಿದ್ದು, ಅವುಗಳಿಗೆಲ್ಲ ಇದು ಚಪ್ರ. ಹೇಗೆ ಚಪ್ರ? ನಿಲ್ಬೇಕಲ್ವಾ ಮಳೆಗಾಲದಲ್ಲಿ, ಬೇಸಿಗೆಯಲ್ಲಿ ಬಿಸಿಲಿಗೆ, ಮಳೆಗಾಲನ ಹೊಡೆತಕ್ಕೆ ತಾಳ್ಕೋಬೇಕಲ್ಲ, ಆದ್ದರಿಂದ ಅದು ಮರೆ ಆಗ್ತಿತ್ತು. ಅದಕ್ಕೆ ನಾವು ನೋಡಿದಂತೆ ಇದು ಇರಲಿಲ್ಲ. ಎತ್ತರದಲ್ಲಿ ಕಲ್ಲುಗಳು. ಯಾವ ಕಲ್ಲು? ಅಗಲ ಕಲ್ಲು, ಇಷ್ಟಿಷ್ಟು ಅಗಲ, ಅದ್ರ ತಕ್ಕಂತೆ ಅಗಲ ಕಲ್ಲು ಮೇಲೆ. ಆದರೆ ಒಂದೇ ಒಂದು ಕಲ್ಲು ಇವತ್ತು ಉಳಿದಿಲ್ಲ. ಕಲ್ಲು ಸಮೇತವಾಗಿ ನಾವು ಕದೀತೀವಿ. ನೋಡ್ರಿ, ಇಲ್ಲಿ ಹತ್ಲಿಕ್ಕೆ ಆಗತ್ತಾ ನಿಮಗೆ? ಆಗುತ್ತೆ, ಬನ್ನಿ ಸರ್. ನೀವು ಹತ್ತಿ ನನ್ನನ್ನು ಹತ್ತಿಸ್ಕೋಬೇಕು. ಅಮ್ಮ ಆಗುತ್ತಾ? ಒಂಚೂರು ಆಶ್ರಯ ಕೊಡಿ, ಬನ್ನಿ. ನಿಧಾನ.
ನನ್ನೊಟ್ಟಿಗೆ ಬಂದಿರೋಪ್ಪ ಅಂತ ದೇವ ನೋಡ್ರಿ ಒಳಗೆ ಹೋಗಿ ಬನ್ನಿ. ಎಷ್ಟು ತಂಪು ಅನಿಸ್ತದೆ ಗೊತ್ತಾ ಒಳಗಡೆ. ಇದು ಅವಾಗ ಎಷ್ಟು ಚಂದ ಇರ್ಬೋದು ನಂದಿನಿ. ಸಖತ್ತಾಗಿದೆ ಸರ್. ಓ 2 ಕಡೆನೂ ಮೇಲೆ ಮಾರ್ಕ್ಗಳು ನೋಡಿ, ಬಂದೂಕುಗಳ ಇಡೋದಕ್ಕೆ ಯಾವ ದಿಕ್ಕಾದ್ರೂ ಸರಿ. ಹೌದು, ಯಾವ ಕಡೆಗಾದ್ರೂ ಇಡ್ಬೋದು. ಅಂದ್ರೆ ಶತ್ರು ಯಾವುದೇ ದಿಕ್ಕಿಗೆ ಬಂದ್ರೂ ಇದ್ ಮಾಡ್ಬೋದು. ಗನ್ ಇಡೋ ಪಾಯಿಂಟ್ ಕೂಡ ಚೇಂಜ್ ಆಗಿರುತ್ತೆ. ಲೆಫ್ಟ್ ರೈಟ್ ಸ್ಟ್ರೈಟ್ ಅದಕ್ಕೂ ಎಲ್ಲ ಚೇಂಜ್ ಆಗುತ್ತೆ. ನಿಮಗೆ ಇನ್ನೊಂದು ಕಡೆ ತೋರಿಸ್ತೀನಿ. Z+ ಅಂತ ಹೇಳ್ಕೊಂಡ್ಬಿಟ್ಟು ಯಾರು ರಾಜರಿಗೆ Z+ ರಕ್ಷಣೆ ಕೊಡ್ತಾ ಇದ್ರು. ಅದು ತೋರಿಸ್ತೀನಿ ಆ ಪ್ಲೇಸ್. ಹೌದಾ? ಅದ್ಭುತವಾಗಿದೆ. ಇಲ್ಲಿದ್ರೆ ಸೈನಿಕರು ಯಾರಿಗೂ ಹೊರಗಡೆ ಕಾಣಿಸ್ತಲೇ ಇರಲಿಲ್ಲ, ಗೊತ್ತಾಗೋದಿಲ್ಲ. ಓಕೆ, ಹಂಗಾಗಿ ಅಲ್ಲಲ್ಲಿ ಮಾಡ್ತಾ ಇದ್ರು ಈ ತರದ್ದು. ಅಲ್ಲಲ್ಲಿ ಮಾಡ್ತಾ ಇದ್ರು, ಬಟ್ ಕೆಲವು ಕಡೆಗೆ ಏನು ಬೇಕಾಗಿಲ್ಲ. ಹಾಗೇನೆ ಇದರಲ್ಲೇ ನೋಡ್ಬಿಟ್ಟು ಹೊಡಿತಿದ್ರು. ಓಕೆ. ಓ, ಇಲ್ಲೂ ಇದೆಯಲ್ಲ ಸರ್ ಮಾರ್ಕ್ ಮಾಡಿದ್ದೆ. ಎಲ್ಲ ಕಡೆಗೆ ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ. ನೋಡಿ, ಪ್ರತಿಯೊಂದು ಕಡೆಗೂ ಇದನ್ನ ಯಾಕಿಟ್ಟು ಅಂತಂದ್ರೆ ಶೆಲ್ಟರ್ಗೋಸ್ಕರ. ಶೆಲ್ಟರ್ ಅರ್ಥ ಆಯ್ತಾ? ಇದು ನನ್ನ ಕಲ್ಪನೆ, ಅರ್ಥ ಆಯ್ತಾ? ಓಕೆ, ನಿಮ್ಮ ಕಲ್ಪನೆನೂ ವಾಸ್ತವಕ್ಕೆ ಹತ್ರ ಆಗಿದೆ ಅಂತ ಗೊತ್ತಿಲ್ಲ. ಇಲ್ಲೆಲ್ಲ ಕಲ್ಲುಗಳಿದ್ದು, ಒಂದೇ ಒಂದು ಕಲ್ಲು ಇಲ್ಲಿಯವರು. ಇದೇನೋ ಕಲ್ಲು ಸಿಕ್ಕಿದೆ. ಇದು ಕೂಡ ಕಲ್ಲು. ಅಂದ್ರೆ ಸೆಕ್ಯೂರಿಟಿ ಬಹಳ ಮುಖ್ಯ ಆಗಿತ್ತು ಅವಾಗ, ಅಲ್ವಾ? ಹೌದು, ಅಂತ ಸಂಸ್ಥಾನಕ್ಕೆ ಸೆಕ್ಯೂರಿಟಿ ಇರಲೇಬೇಕಿತ್ತಲ್ಲ. ಒಂದು ಬಹಳ ಸೆಕ್ಯೂರಿಟಿ. ಅದು ಯಾವಾಗ ಆಪತ್ತು ಬರುತ್ತೋ ಗೊತ್ತಾಗೋದಿಲ್ಲಲ್ಲ. ಹಂಗೆ ಈ ಕಡೆಗೆ ಎಲ್ಲಿ ಕನೆಕ್ಟಿವಿಟಿ ಆಗುತ್ತೆ ತೋರಿಸ್ತೀನಿ, ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ಇಲ್ಲಿಂದ ಗೋವಾ, ಹೊನ್ನಾವರ, ಭಟ್ಕಳ ಎಲ್ಲ ಎಷ್ಟು ಕನೆಕ್ಟೆಡ್. ಹೌದು, ಇವು ಅವ್ರದ್ದೇ. ಇದು ಹೊನ್ನಾವರ, ಕುಂದಾಪುರ, ಬಸ್ರೂರು, ಬಾರ್ಕೂರು, ಆ ಕಡೆ ಮಿರ್ಜಿ ಕೋಟೆ, ಇವೆಲ್ಲ ಇವ್ರದ್ದೇ ಆಗಿತ್ತು. ಮಿರ್ಜಾನ್ ಕೋಟೆ. ಬನ್ನಿ ನೋಡಿ, ಆ ಬೆಟ್ಟಗಳೆಲ್ಲ ಹೇಗಿದೆ. ಮಲೆನಾಡು ಬೆಟ್ಟಗಳು ಸುತ್ತು, ಇದು ಬೆಟ್ಟಗಳು ಈಗ ಹೀಗೆ ಇದು ಬರುತ್ತೆ. ಒಂಥರ ಕೆರೆ ಇದ್ದ ಹಾಗೆ ಇದೆ. ಅವಾಗ ಇನ್ನೂ ಕಾಡಿತ್ತು. ಇದು ಕೆರೆ ಇದ್ದ ಹಾಗೆ ನೋಡಿ, ಸುತ್ತು ಬೆಟ್ಟ. ಹೌದಾ? ಗೊತ್ತಾಗತ್ತಲ್ಲ? ಗೊತ್ತಾಗುತ್ತೆ. ಆ ಕಡೆಗೆ ಹೂವಲ್ಲಿ ಕಾಣಿಸುತ್ತಲ್ಲ ನಂದಿನಿ, ಹೂವಲ್ಲಿ ಅಲ್ಲಿ ಕಾಣಿಸುತ್ತೆ ನೋಡು, ಮಬ್ಬಿನಲ್ಲಿ ಕಾಣಿಸುತ್ತಲ್ಲ, ಕುಡ್ಚಾದ್ರಿ. ಕುಡ್ಚಾದ್ರಿ ಪರ್ವತ. ಇದು ಸಹ್ಯಾದ್ರಿ ಶ್ರೇಣಿ. ಇದು ಸಹ್ಯಾದ್ರಿ ಬೆಟ್ಟ ಶ್ರೇಣಿ. ಇದು ಇವರಿಗೆ ತುಂಬ ಅನುಕೂಲ ಮಾಡ್ತು. ಯಾರಿಗೆ ಕೆಳಗೆ ತುಂಬ ಅನುಕೂಲ ಆಯಿತು. ಬಾಯಲ್ಲಿ ತೋರಿಸ್ತೀನಿ ನೋಡಿ, ಆ ಪ್ಲೇಸ್ ಕಾಣಿಸುತ್ತಲ್ಲ, ಇದು ಮಠದ ಜಾಗದ ತೋಂಟದಾರ್ಯ ಸಿದ್ಧಲಿಂಗ ಯತಿಗಳಿಗೆ ಕೊಟ್ಟಿರ್ತಕ್ಕಂಥ ತೋಂಟದಾರ್ಯ ಸ್ವಾಮಿಗೆ, ಇದು ಗದಗಿನ ತೋಂಟದಾರ್ಯ ಸಿದ್ಧಲಿಂಗ ಸ್ವಾಮಿಗಳಿಗೆ ಕೊಟ್ಟಿರ್ತಕ್ಕಂಥ ಅದು ಶಿವಾರ್ಪಿತವಾಗಿ ಕೆಳದಿನ ಪೂಜೆಯಲ್ಲಿ ಬರುತ್ತೆ. ಅದು ಆ ಪ್ಲೇಸ್ ನೋಡಿ, ಅಲ್ಲಿ ಕಾಣಿಸುತ್ತೆ ನೋಡ್ರಿ. ಏನು ಕಾಣಿಸುತ್ತೆ? ಉಬ್ಬು ತಗ್ಗು ಕಾಣಿಸುತ್ತಲ್ಲ, ಕಟ್ಟಡದ ಇದು ತೋರಿಸುತ್ತಲ್ಲ, ಕುರುಹುಗಳು ತೋರುತ್ತಲ್ಲ, ಅದು ಎಕ್ಯುಪೈ ಆಗುತ್ತೆ. ಅದು ಮುಂದಿನ ದಿನಗಳಲ್ಲಿ ನಿಮಗೆ ಇರೋದಿಲ್ಲ. ಅರ್ಥಾಯ್ತಾ? ಇನ್ನೊಂದು ತೋರಿಸ್ತೀನಿ ನಿಮಗೆ. ಹೂವಲ್ಲಿ ಒಂದು ಬೆಟ್ಟ ಕಾಣಿಸುತ್ತೆ ನಿಮಗೆ. ಹೂವಲ್ಲಿ ಬೆಟ್ಟ ನೋಡ್ರಿ, ಅಲ್ಲಿ ಆ ಬೆಟ್ಟ ಕಾಣಿಸ್ತಲ್ಲ. ಅಂದರೆ ಇದು ಇಲ್ಲಿ ನಿಂತಾಗ ಸಣ್ಣ ಬೆಟ್ಟ ತೋರುತ್ತೆ, ದೊಡ್ಡ ಬೆಟ್ಟ. ಅದು ಕರಗದ ಬೆಟ್ಟ ಅಂತ. ಇವತ್ತು ನಿಮ್ಮ ಬೆಂಗಳೂರಿನಲ್ಲಿ ಕರಗ ಆಚರಣೆ ಮಾಡುವಂಥದ್ದು ನಮ್ಮಿಂದ. ಕರಗ ಆರಂಭ ಆದದ್ದೇ ಇಲ್ಲಿ. ಕರಗದ ಧರ್ಮರಾಯ ಇರುವಂಥದ್ದು ಇಲ್ಲಿ, ಎಲ್ಲಿ ಕೂಡ ಇಲ್ಲ. ನಿಮ್ಮಲ್ಲಿ ಧರ್ಮರಾಯ ಇಲ್ಲ. ಧರ್ಮರಾಯ ಇರೋದು ಇಲ್ಲಿ. ತೋರಿಸ್ತೀನಿ, ಧರ್ಮರಾಯನ ಮೂರ್ತಿಯನ್ನು ಕೂಡ ತೋರಿಸ್ತೀನಿ ನಿಮಗೆ. ಗೊತ್ತಾಯ್ತಾ? ಅದು ಅಲ್ಲಿದ್ದು ಧರ್ಮರಾಯ. ಪ್ಲಾಂಟೇಶನ್ ಆಗ್ತಾ ಇದೆ ಅದು, ಆದ್ದರಿಂದ ಧರ್ಮರಾಯ ಬಂದು ಇಲ್ಲಿ ಕೂತಿದ್ದಾನೆ. ಅದು ಕರಗದ ಬೆಟ್ಟ ಹೋಗಿ ದರ್ಗದ ಬೆಟ್ಟ ಆಗಿ, ದರ್ಗದ ಬೆಟ್ಟದ ನಂತರ
ಈಗ ಪ್ಲ್ಯಾಂಟೇಷನ್ ಆಗ್ತಾ ಇದೆ. ಬನ್ನಿ, ಇದು ನಮ್ಮ ಕಥೆ. ಬನ್ನಿದು ಅದನ್ನು ಬಿಟ್ಟು ನೆಕ್ಸ್ಟು ನೋಡಿ, ಇಲ್ಲೊಂದು ತಾಸಿನ ಬೆಟ್ಟ ಅಂತದು. ತಾಸಿನ ಬೆಟ್ಟ ಅದು ಮುಂದೆ ಉಳಿಯೋದಿಲ್ಲ ಬಿಡಿ, ದೊಡ್ಡ ಬೆಟ್ಟ ಅದು. ನಿಮ್ಗೆ ತೋರಿಸ್ತೀನಿ, ನೀವು ನೋಡಿದರೆ ಅಗಾಧ ಆಗಬೇಕು. ಇಲ್ಲಿಂದ ಸಣ್ಣ ತೋರುತ್ತೆ ನಿಮಗೆ. ಅದು ಕರಗದ್ದು, ಅದು ತಾಸಿನ ಬೆಟ್ಟ. ಇವತ್ತು ಆರಕ್ಷಕ ಠಾಣೆ. ಅಲ್ಲೇ ಶಂಕರ ಮಠ ಅಂತ ಒಂದು ಗಳಿಗೆ ಬೆಟ್ಟ ಉಂಟು. ಈ ಊರನ್ನು ತಿರುಗಬೇಕಾದ್ರೆ 4 ದಿವಸ ಬೇಕು ನಿಮಗೆ. ತಿರ್ಗೋಣ, ನೀವು ಬರಬೇಕಷ್ಟೇ. ಆಯಿತಾ? ಅಲ್ಲಿಂದ ಇಲ್ಲಿಗೆ ಅಂದರೆ ಅದು ಗಳಿಗೆ ಬಟ್ಲು ಅಂತ ಹೇಳ್ತಾರೆ ಅದಕ್ಕೆ. ಶಂಕರ ಮಠ ಗಳಿಗೆ ಬಟ್ಲು ಅಂತ. ಆ ಗಳಿಗೆ ಬಟ್ಲಿಂದ ಇಲ್ಲಿಗೆ ಇದು ಟೈಮನ್ನು ಹೇಳ್ತಿದ್ರು. ಈ ತಾಸಿನ ಬೆಟ್ಟಕ್ಕೆ ಸೂಚನೆ ಬಂದ ಕೂಡಲೇ ಢಣ್ ಅಂತಿತ್ತು ಗಂಟೆ. ಅವಾಗ ಗಡಿಯಾರ ಇರಲಿಲ್ಲಲ್ಲ. 24 ನಿಮಿಷಗಳಿಗೆ ಒಂದು, ಇದು 24 ನಿಮಿಷಕ್ಕೆ ಒಂದು ಗಳಿಗೆ ಲೆಕ್ಕಾಚಾರ. 24 ನಿಮಿಷಕ್ಕೆ ಒಂದು ಗಳಿಗೆ. ಆ ಲೆಕ್ಕಾಚಾರದ ಮಾಡಿಬಿಟ್ಟು ತಾಸನ್ನು ಹೇಳ್ತಾ ಇದ್ರು. ಗೊತ್ತಾಯ್ತಾ? ಅವಾಗ ಇಲ್ಲಿ ಡಣ್ ಅಂತಿತ್ತು. ಇವತ್ತು ಪೊಲೀಸ್ ಠಾಣೆ ಆಗಿದೆ. ಅದು ತಾಸಿನ ಬೆಟ್ಟ ಆಗಿ ಉಳಿದಿಲ್ಲ. ಗೌರಿಗುಡ್ಡ ಆಗಿದೆ. ಶೂಲದ ಬೆಟ್ಟ ಪ್ಲಾಂಟೇಶನ್ ಆಗ್ತಾ ಇದೆ. ಮುಕ್ಕಾಲವಾಸಿ ಮುಗಿದಿದೆ ಅದ್ರ ಕತೆ. ಇನ್ನು ಯಾವುದು ಕೂಡ ಇಲ್ಲಿ ಉಳಿದಿಲ್ಲ. ಇಂಥ ಎಲ್ಲ ಇವೆಲ್ಲ ಏನು ಹೇಳ್ತಾ ಇದ್ದೀವಲ್ಲ, ಆ ಬೆಟ್ಟಗಳೆಲ್ಲವೂ ಕೂಡ ತಿರುಗಾಡಿದ್ದೀನಿ ನಾನು. ಎಲ್ಲ ಬೆಟ್ಟಗಳಿಗೆ ಹೋಗಿದ್ದೀನಿ, ಅಲ್ಲೆಲ್ಲ ಸಿಸ್ಟಮ್ಗಳು ನೋಡ್ಕೊಂಡಿದ್ದೀನಿ. ಇವತ್ತು ನೆಕ್ಸ್ಟು ಮುಂದೆ ಅವು ಯಾವುವು ಸಿಗೋದಿಲ್ಲ. ಜಸ್ಟ್ ನೀವು ಫಿಲ್ಮ್ನಲ್ಲಿ ಮಾತ್ರ ನೋಡ್ಬೋದು. ಏನಾದರೂ ಇರಲೇಬೇಕಲ್ಲ. ಏನಿತ್ತು? ಕಲ್ಲಿತ್ತು. ಇದು ನಾವು ಬಿಸಿಲಲ್ಲಿ ಹೋಗ್ತಾ ಇದ್ವಿ,